ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನಾನು ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವನ್ನ ಒಂದು ವರ್ಷ ಪೂರ್ತಿ ಇಟ್ಕೊಂಡು ನಾವು ಉಪಯೋಗಿಸ್ಕೋಬೋದು. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಚಿಪ್ಸ್ಗೆ, ಅದು ಚಿಪ್ಸ್ಗೆ ಅಂತಲೇ ಬೇರೆ ಆಲೂಗಡ್ಡೆ ಸಿಗ್ತವೆ. ಅದೇ ಚಿಕ್ಕದಿದ್ದರೆ ಅದನ್ನೇ ಪಲ್ಯ ಮಾಡೋಕ್ಕೆ ಬಳಸ್ತೀವಿ. ಹಾಗೆ ದೊಡ್ಡದಿದ್ದರೆ ಆಲೂಗಡ್ಡೆ ಚಿಪ್ಸ್ಗೆ ಅಂತಲೇ ಬಳಸೋದು. ಇಲ್ಲಿ ನಾನು 3 kg ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದನ್ನ ತೊಳ್ಕೊಬೇಕು. ಮಣ್ಣು ಇರುತ್ತಲ್ಲ, ಹೊಲದಲ್ಲಿ ಬೆಳೆದಿರೋದು, ಅದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ 3 kg ಆಲೂಗಡ್ಡೆನ ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕಲ್ಲುಪ್ಪು ಹಾಕ್ಕೋಬೇಕು. ಈಗ ಆಲೂಗಡ್ಡೆ ಚಿಪ್ಸ್ನ ತೊಳ್ಕೊಂಡು ಇಟ್ಕೊಂಡ್ಬಿಟ್ಟು ಆಲೂಗಡ್ಡೆ ಹೆಚ್ಚೋದಿರುತ್ತಲ್ಲ, ಚಿಪ್ಸ್ ಹೆಚ್ಚೋ ಮನೆ, ಆ ಹೆಚ್ಚೋ ಮನೆಯಿಂದ ಈ ರೀತಿ ಅಡ್ಡನೂ ಹೆಚ್ಬೋದು, ಉದ್ದನೂ ಹೆಚ್ಕೋಬೋದು. ಈ ರೀತಿ ಉದ್ದ ಆಲೂಗಡ್ಡೆನ ಹೆಚ್ಕೋಬೇಕು. ಇದರಲ್ಲಿ ಅದು ಫಾಸ್ಟಾಗಿ ಮಾಡಿದ್ರೆ ಬೇಗನೂ ಆಗುತ್ತೆ, ಹಾಗೆ ಮುರಿದೋಗ್ತಾ ಇರ್ತವೆ. ಅದನ್ನು ನೋಡಿಕೊಂಡು ಚಿಪ್ಸ್ನ ಹೆಚ್ಕೋಬೇಕು. ಈ ರೀತಿ ಆಲೂಗಡ್ಡೆನ ಒಂದರಿಂದ ಒಂದು ಹೆಚ್ಕೋಬೇಕು. ಆಗ ಈ ರೀತಿ ಚೆಂದ ಬರ್ತವೆ. ಇದರಲ್ಲಿ ಆಲೂಗಡ್ಡೆ ಪೂರ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಮುರಿದೋಗ್ಬಿಡ್ತವೆ. ನೀರಲ್ಲಿ ಕುದಿಸ್ತೀವಲ್ಲ ಆಮೇಲೆ ಅದರಲ್ಲಿ ಮುರಿದೋಗ್ಬಿಡ್ತವೆ. ಸ್ವಲ್ಪ ದಪ್ಪನೇ ಹೆಚ್ಕೋಬೇಕು. ಈಗ ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಅದನ್ನೂ ಕೂಡ ಹಾಕ್ತಾರೆ, ನಾನು ಹಾಕಲ್ಲ ಇಲ್ಲಿ. ಈಗ ಎಲ್ಲ ಆಲೂಗಡ್ಡೆನೂ ಇದೇ ರೀತಿಯೇ ಹೆಚ್ಕೋಬೇಕು. ನೋಡಿ, ಪುಡಿ ಏನೂ ಆಗಿಲ್ಲ. ಈ ರೀತಿ ಹೆಚ್ಕೋಬೇಕು. ಇದನ್ನ ಹೆಚ್ಕೊಂಡಿರೋದನ್ನು ಪಾತ್ರೆಯಲ್ಲಿ ನೀರು ತೊಗೊಂಡಿರ್ತೀವಲ್ಲ, ಆ ಪಾತ್ರೆಯಲ್ಲಿ ಉಪ್ಪು ಹಾಕಿದ ನೀರಿಗೆ ಹಾಕ್ಕೋಬೇಕು. ಇಲ್ಲಾಂದರೆ ಅದೆಲ್ಲ ಆಲೂಗಡ್ಡೆನೂ ಕಪ್ಪಾಗಿಬಿಡುತ್ತೆ. ಕಪ್ಪಾಗಬಾರ್ದಪ್ಪ ಅಂತಂದರೆ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿದ ನೀರಿಗೆ ಆ ಹೆಚ್ಚಿರೋ ಚಿಪ್ಸ್ನ ಅದರಲ್ಲಿ ಆಲೂಗಡ್ಡೆನ ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಎಲ್ಲ ಆಲೂಗಡ್ಡೆ ಚಿಪ್ಸ್ನ ಇದೇ ರೀತಿಯೇ ಹೆಚ್ಕೊಂಡು ಇಟ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಇದನ್ನ ಬಿಸಿಲಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಮಳೆಗಾಲದಲ್ಲಿ ಮಾಡ್ಕೊಳ್ಳೋಕ್ಕಂದರೆ ಒಣಗೋದಿಲ್ಲ ಬೇಗ. ಈಗ ಎಲ್ಲ ಆಲೂಗಡ್ಡೆನೂ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಪಾತ್ರೆಯಲ್ಲಿ ತುಂಬೋಗಿದೆ ಚಿಪ್ಸು. 3 kg ಆಲೂಗಡ್ಡೆನ ಇಷ್ಟಾಗಿದೆ. ಬೇಸಿಗೆ ಟೈಮಲ್ಲಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ಈಗ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು, ಒಂದು ದೊಡ್ಡ ಪಾತ್ರೆಯಲ್ಲಿದ್ದರೆ ಎಲ್ಲನೂ ಒಮ್ಮೆ ಹಾಕಿ ಕುದಿಸ್ಕೋಬೋದು. ನಾನಿಲ್ಲಿ ಚಿಕ್ಕ ಪಾತ್ರೆ ಇದೆ ನಂದು, ಹಾಗಾಗಿ 3 ಟೈಮ್ ಆಗುತ್ತೆ ನಂದು. 3 ಟೈಮೂ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೋತಾ ಇದ್ದೀನಿ. ಅದಕ್ಕೆ ನೀರು ತೊಗೊಂಡಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪಿನ ಬದಲು ಪಟ್ಗ ಅಂತ ಸಿಗುತ್ತೆ, ಆ ಪಟ್ಗನೂ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೋತಾರೆ. ನಾನಿಲ್ಲಿ ಉಪ್ಪೇ ಬಳಸೋದು, ಪಟ್ಗನ ಉಪಯೋಗಿಸ್ತಾ ಇಲ್ಲ. ಉಪ್ಪು ಹಾಕ್ಕೊಂಡ್ಬಿಟ್ಟು ಅದು ಕರಗಿ ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ, ಅಂದರೆ ಒಂದು ಕುದಿಯುತ್ತಲ್ಲ, ಆ ಥರ ಕುದ್ದಾದಮೇಲೆ ಒಂದು ಸ್ವಲ್ಪ ನೀರು ಬೆಚ್ಚಗಾಗಿ ಒಂದು ಸ್ವಲ್ಪ ಕುದ್ದಾದಮೇಲೆ ಆಲೂಗಡ್ಡೆನ ಹಾಕ್ಕೋಬೇಕು. ಆಲೂಗಡ್ಡೆನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ಕುದಿಬೇಕು. ಒಂದು ಕುದ್ದಾದಮೇಲೆ ಒಂದು ಸ್ವಲ್ಪ ನಿಧಾನವಾಗಿ ಒಂದು ಸೌಟಲ್ಲಿ ಹೊಳಸ್ಕೋಬೇಕು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಮಾಡ್ಕೋಬೇಕು. ಇಲ್ಲ ಅಂದರೆ ಪುಡಿ ಆಗಿಬಿಡ್ತವೆ. ಪುಡಿ ಅಂದರೆ ಕಟ್ಟಾಗಿಬಿಡ್ತವೆ ಚಿಪ್ಸ್. ಹಾಗಾಗಿ ಇಲ್ಲಿ ನಾನು ಕುದ್ದಿರೋದ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಕುದಿ ಬರ್ತಾ ಇದೆ. ಇದೇ ರೀತಿ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕೀಗ. ಆಫ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊಳಸ್ಕೋಬೇಕು ಸೌಟಲ್ಲಿ ಹೊಳಸ್ಕೊಂಡ್ಬಿಟ್ಟು ಅದನ್ನ ಒಂದು ಪಾತ್ರೆಯಲ್ಲಿ, ಈಗ ಅಕ್ಕಿ ಸಾನ್ಸೋದು ಸಾನ್ಗೆ ಇರುತ್ತಲ್ಲ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸಾನ್ಗೆಯಲ್ಲಿ ಅಥವಾ ಅದೇ ಪಾತ್ರೆ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟು ನೀರನ್ನ ಬಸಿತೀವಿ ಅಂತೀವಲ್ಲ, ಅದೇ ಥರ ಒಂದು ಪ್ಲೇಟ್ನ ಪಾತ್ರೆ ಮೇಲೆ, ಅದೇ ಕುದಿಸಿರೋ ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನ ನೀರನ್ನ ಎಲ್ಲ ಬಟ್ಟೆಯಿಂದನೇ ಮಾಡಿ, ಬಿಸಿ ಇರುತ್ತಲ್ಲ, ಬಿಸಿ ಇದ್ದಾಗಲೇ ಅದನ್ನ ಎಲ್ಲನೂ ಹೊರಗಡೆ ತಕ್ಕೋಬೇಕು. ಈ ರೀತಿ ತಕ್ಕೊಂಡಾದ್ಮೇಲೆ ಅದರಲ್ಲಿ ಇನ್ನೂ ಉಳಿದಿತ್ತು, ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಕಾಲ ಮೇಲೆ ಬಿದ್ದರೆ ಮತ್ತು ನಮಗೆ ಡೇಂಜರು. ನಿಧಾನಕ್ಕೆ. ಇಲ್ಲಿ ಬಿಸಿ ಇತ್ತು, ಮತ್ತು ಹಾಗೆ ಬಟ್ಟೆ ತೊಗೊಂಡ್ಬಿಟ್ಟು ಇಟ್ಕೊಂಡೆ. ಈಗ ಇದನ್ನ ತಕ್ಕೊಂಡಿದ್ದೀನಿ. ಇದು 1ನೇ ಸತಿ ಮಾಡಿರೋದು, ನಾನು ಫಸ್ಟ್ ಟೈಮ್ ಮಾಡಿರೋದು. ಇದನ್ನ ಅಂದರೆ 3 ಟೈಮ್ಸ್ ಆಗ್ತವೆ ನಾನು ಮಾಡೋದು. ಇದನ್ನ ಬಿಸಿದೇ ಇದ್ದನ್ನೇ, ಬಿಸಿಲಿರುತ್ತಲ್ಲ ಮನೆ ಮುಂದೆ, ಬಿಸಿಲಿದ್ದಲ್ಲೇ ಒಂದು ಬಟ್ಟೆ ಹಾಸ್ಕೊಂಡ್ಬಿಟ್ಟು
ಹಾಕ್ಕೋಬೋದು. ಇಲ್ಲಾಂದರೆ ಮತ್ತು ನೋಡಿ ನಾನು ಇನ್ನು 2ನೇ ಟೈಮ್ನು ತೊಗೋತಾ ಇದ್ದೀನಿ. ನೀರನ್ನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕಾಸಕ್ಕೆ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಒಂದು ಕುದಿ ಬರುತ್ತೆ. ಹಂಗೆ ನೋಡಿ ಒಂದು ಕುದಿ ಬಂದಾದಮೇಲೆ ನಾನು ಮತ್ತೆ ಆಲೂಗಡ್ಡೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಿದಾದಮೇಲೆ ಅದು ಒಂದು ಕುದಿಬೇಕು. ಹಂಗೆ ನೋಡಿ ಈ ರೀತಿ ಒಂದು ಕುದಿ ಬಂದಾದಮೇಲೆ ಸೌಟಲ್ಲಿ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಮಾಡ್ಕೊಂಡಾದ್ಮೇಲೆ ಫ್ಲೇಮ್ನ ಆಫ್ ಮಾಡಬೇಕು. ಹಾಗೆ ಇದನ್ನು ಕೂಡ ಸೈಡಲ್ಲಿ ತೆಗಿಬೇಕು, ನೀರನ್ನ ತಕ್ಕೋಬೇಕು. ನಾನಿಲ್ಲಿ ಅದೇ ಸಾನಿಗೆನ ಒಂದು ಪುಟ್ಟೀಲಿ ಇಟ್ಕೊಂಡು ಪುಟ್ಟೀಲಿ ನೀರು ತಕ್ಕೊಂಡು ಅದೇ ಸಾನಿಗೆಲೆ ಚಿಪ್ಸ್ ಎಲ್ಲ ಆಲೂಗಡ್ಡೆ ಎಲ್ಲ ಅದರಲ್ಲಿ ಇರ್ತವೆ. ಈ ರೀತಿ ನೀರನ್ನ ಸೋಸ್ಕೊಂಡಾದ್ಮೇಲೆ ನಿಧಾನಕ್ಕೆ ನೀರನ್ನು ತಕ್ಕೊಳ್ಳಿ. ಹಾಗೆ ಆಲೂಗಡ್ಡೆನ ತಕ್ಕೊಳ್ಳಿ. ಈ ರೀತಿ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಬಿಸಿ ಆಲೂಗಡ್ಡೆನೇ ನಾವು ಬಿಸಿಲಿಗೆ ಆರಾಕ್ಕೋಬೇಕು. ಅದೇ ಕವರ್ ಇರುತ್ತಲ್ಲ, ಕವರನ್ನೇ 2 ಭಾಗ ಮಾಡ್ಕೊಂಡ್ಬಿಟ್ಟು ಅದೇ 10 kg ಅಥವಾ 25 kg ಅಕ್ಕಿ ಪ್ಯಾಕೆಟ್ ತರ್ತೀವಲ್ಲ ಅದನ್ನೇ ವೇಸ್ಟ್ ಮಾಡೋ ಬದಲು ಕಟ್ ಮಾಡ್ಕೊಂಡ್ಬಿಟ್ಟು ನೆಲಕ್ಕೆ ಹಾಕಿಬಿಟ್ಟು ಅದ್ರ ಮೇಲೇ ಹಾಕ್ಕೋಬೇಕು. ಇಲ್ಲಾಂದರೆ ಈ ರೀತಿ ಸೀರೆ ಇರುತ್ತಲ್ಲ ನಮ್ಮದು, ಟೆರಸ್ ಮೇಲೆ ಹೋಗಿ ನಾವು ಏನು ಕವರ್ ಇರಲಿಲ್ಲ ನಮ್ಮದು, ಹಾಗಾಗಿ ಸೀರೆನ ಹಾಸಿದಾದ್ಮೇಲೆ ನಾನಿಲ್ಲಿ ಉಳಿದಿರೋದೆಲ್ಲ ತೊಗೊಂಡಿದ್ವಲ್ಲ ಆಲೂಗಡ್ಡೆನ, ಕುದಿಸಿರೋ ಆಲೂಗಡ್ಡೆನ, ಅದು ಆಲೂಗಡ್ಡೆನ ಸ್ವಲ್ಪನೇ ಇಬ್ಬರು ಹಾಕ್ತಾಯಿದ್ದೀವಿ. ಇಲ್ಲ ನಮ್ಮ ಯಜಮಾನ್ರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಹಾಗೆ ಒಬ್ಬರಿಗೆ ಅಂತ ಆಗಲ್ಲ, ಇದು ಮಾಡ್ಕೋಬೋದು, ನಿಧಾನವಾಗಿ ಮಾಡ್ಕೋಬೋದು. ಸ್ವಲ್ಪ ಇದ್ದಾಗ, ಜಾಸ್ತಿ ಇದ್ದರೆ ಇಬ್ಬರು ಬೇಕೇ ಬೇಕು. ಹಾಗೆ ನಾನಿಲ್ಲಿ ಸೀರೆನ ಹಾಸ್ಕೊಂಡು ಅದ್ರ ಮೇಲೆ ನಾನಿಲ್ಲಿ ಬಿಸಿಲಿಗೆ ಆರಾಕಬೇಕು. ಅಂದರೆ ಅವು ಒಣಗಬೇಕು ಬಿಸಿಲಿಗೆ. ಈ ರೀತಿ ಬಿಸಿಲಿದ್ದಾಗ ಹಾಕಿದರೆ ಬೇಗನೆ ಒಣಗೋಗ್ತವೆ. ಇಲ್ಲಿ ಅವು ಒಣಗಿದಾದ್ಮೇಲೆ ಒಂದೊಂದೇ ತಾವೇ ಬಟ್ಟೆನ ಬಿಟ್ಕೊಂಡ್ಬಿಡ್ತವೆ. ನಾವೇನು ಮತ್ತೆ ಎತ್ಬಿಟ್ಟು ಮತ್ತೆ ಉಲ್ಟಾ ಹಾಕಿ ಒಣಗಿಸ್ಬೇಕಂತ ಏನಿಲ್ಲ, ಅಲ್ಲೇ ಒಣಗೋಗ್ತವೆ. ಒಣಗಿದೋದ್ಮೇಲೆ ಈ ರೀತಿ ಆಗ್ತವೆ ನೋಡಿ. ಪೂರ್ತಿ ಒಣಗಬೇಕು, ಇಲ್ಲ ಅರ್ಧಂಬರ್ಧ ಒಣಗಿದ್ರೆ ಅಂದರೆ ಒಂದು ಮುರಿದ್ರೆ ಲಟ್ ಅಂತ ಮುರಿಬೇಕು. ಅದು ಪಟ್ ಅಂತ ಮುರಿದಿರಲಿಲ್ಲ ಅಂದರೆ ಇನ್ನೂ ಒಣಗಿಲ್ಲ ಅಂತ ಅರ್ಥ. ಒಣಗಿರಲಿಲ್ಲ ಅಂದರೆ ಒಂದಿನ ಬಿಟ್ಟು 2 ದಿನ ಇನ್ನೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮನೆ ಮುಂದೆನೇ ಒಣಗಿಸ್ಕೊಳ್ಳಿ. ಇಲ್ಲ ಟೆರಸ್ ಮೇಲೆ ಎಲ್ಲಿ ಬಿಸಿಲು ಬರುತ್ತೋ ನಿಮ್ಮ ಮನೆ ಹತ್ರದ ಅನುಕೂಲ ಎಲ್ಲಿ ಬಿಸಿಲು ಬರುತ್ತೋ ಅಲ್ಲಿ ಬಿಸಿಲಲ್ಲಿ ಹಾಕಿಬಿಟ್ಟು ಒಣಗಿಸ್ಕೊಳ್ಳಿ. ಈಗ ನಾನಿಲ್ಲಿ ಚಿಪ್ಸ್ನ ಕರಿತಾ ಇದ್ದೀನಿ. ಈ ರೀತಿ ಚಿಪ್ಸು ಫ್ರೈ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಂದಿದ್ದಾವೆ, ವೈಟಾಗೆ ಬಂದಿದ್ದಾವೆ. ಅವು ವೈಟ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಫಸ್ಟು ಉಪ್ಪನ್ನ ನೀರಲ್ಲಿ ಹಾಕ್ತೀವಲ್ಲ ಆವಾಗಲೇ ಕಪ್ಪಾಗಿ ಬರಲ್ಲ, ಈ ರೀತಿ ಬೆಳ್ಳಗನೆ ಬರ್ತವೆ ಚಿಪ್ಸು. ಬೇಗನೆ ಈ ಎಣ್ಣೆಲಿ ಹಾಕಿದಾದ್ಮೇಲೆ ಬೇಗನೆ ಫ್ರೈ ಮಾಡಿ ಚಿಪ್ಸ್ನ ತಕ್ಕೋಬೇಕು, ಅಂದರೆ ವೈಟಾಗಿ ಬರ್ತವೆ. ಇಲ್ಲಾಂದರೆ ಹೊತ್ತೋಗ್ಬಿಡ್ತವೆ ಅಷ್ಟೇ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಇಂಥ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೋಡಿ. ಈ ರೀತಿ ನನ್ನ ಚಿಪ್ಸು ಫ್ರೈ ಮಾಡ್ಕೊಂಡಿದ್ದು ಚಿಪ್ಸು ಈ ರೀತಿ ಆಗಿದೆ. ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.